ತಾಡಾಸನ. ಹಸ್ತಗಳನ್ನು ಮೇಲ್ಮುಖವಾಗ್ತಾಳ್ರಿ. ಹೀಗೆ ಇರಲಿ, 2 ಸೆಕೆಂಡ್ ಇಲ್ಲೇ ಇರ್ರಿ. ಹಸ್ತಗಳನ್ನು ನಿಧಾನ ಮೇಲು ಕೇಳಿರಿ. ಪಾದ ಊರಿರಬೇಕು, ಬೆನ್ನು ನೇರ ಇರಬೇಕು. ನಿಧಾನ ಉಸಿರಾಡ್ತಾ ಪ್ರತಿ ಜಾಯಿಂಟ್ಸನ್ನು ಗಮನಿಸ್ರಿ. ಮಂಡಿ ನೇರ ಇರಲಿ, ಭುಜ ಗಮನಿಸ್ರಿ, ನಿಮ್ಮ ಉಸಿರಾಟವನ್ನು ಗಮನಿಸ್ರಿ. ಏನೇನು ಲಾಭ? ಬೆನ್ನು ಗೂನ ಆಗೋದು ಕಂಟ್ರೋಲಿಗೆ ಬರುತ್ತೆ, ಜಾಯಿಂಟ್ಸ್ ಪೇನ್ ಕಂಟ್ರೋಲಿಗೆ ಬರುತ್ತೆ, ಜೋ ಮಿಡಿಯೋದು ಅಥವಾ ಭುಜ ನೋವಿದ್ರೆ, ಕೀಲುಗಳಿಗೆ ಸಂಬಂಧಪಟ್ಟಂತಹ ತೊಂದರೆ ಕಂಟ್ರೋಲಿಗೆ ಬರುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಎತ್ತರ ಬೆಳವಣಿಗೆಗೆ ಸಹಕಾರವನ್ನು ಕೊಡುತ್ತೆ. ನಿಧಾನಗೊಂದು ಉಸಿರಾಡಿ, ಎಲ್ಲೂ ಬಿಗಿ ಹಿಡಿಬಾರ್ದು. ಚೂರು ಮೇಲು ಕೇಳಿರಿ, ಗಮನಿಸ್ರಿ ಎಲ್ಲಿ ಎಳೆತ ಇರುತ್ತೆ, ನೋವಿರುತ್ತೆ. ನಿಧಾನ ಕೆಳಗೆ ಬರ್ರಿ, ಕೈಗಳು ಇಲ್ಲೇ ಬರಲಿ. ಹಾಗೇ ರೀ. ಹಸ್ತಗಳನ್ನು ಕೆಳಗೆ ತರ್ರಿ. ವಿಶ್ರಾಂತಿಯನ್ನು ಕೊಟ್ಟು ನಿಧಾನಗೊಂದು ಉಸಿರಾಡಿ. ಯಾವ ಆಸನ ಇದು? ತಾಡಾಸನ.